ಸೊ ಕೊನೆಗೂ ಅವತಾರ ಯೂನಿವರ್ಸ್‌ನ ಥರ್ಡ್ ಪಾರ್ಟ್ ಆದ ಅವತಾರ ಫೈರ್ ಆ್ಯಂಡ್ ಆ್ಯಶ್ ಮೂವಿ ರಿಲೀಸ್ ಆಗಿದೆ. ಈ ಮೂವಿ ನಿಮಗೆ ಅರ್ಥ ಆಗಬೇಕು ಅಂದರೆ ಅವತಾರ ಮೂವಿಯ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ನೀವು ನೋಡಲೇಬೇಕಾಗುತ್ತೆ. ಯಾಕಂದರೆ ಈ ಫೈರ್ ಆ್ಯಂಡ್ ಆ್ಯಶ್ ಮೂವಿ ಏನಿದೆಯೋ ಇದು ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್‌ನ ಮುಂದುವರೆದ ಕಥೆಯಾಗಿದೆ. ಸೊ ಅದಕ್ಕೆ ನಾನು ಈ ವಿಡಿಯೋನಲ್ಲಿ ಪಾರ್ಟ್ 1ನ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಪಾರ್ಟ್ 2ನು ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ನಾವಿವಾಗ ಸ್ಟೋರಿನ ತಿಳ್ಕೊಳ್ಳೋಣ. ಅವತಾರ ಪಾರ್ಟ್ 1 ಮೂವಿ ಸ್ಟಾರ್ಟ್ ಆಗೋದು 2154ನೇ ಇಸ್ವಿಯಿಂದ. ಅಂದರೆ ಆಗ ಜಗತ್ತು ತುಂಬಾನೇ ಮುಂದುವರೆದು ಬಿಟ್ಟಿರುತ್ತೆ, ಹಾಗೆ ಜನಸಂಖ್ಯೆನೂ ಅತಿ ಆಗಿರುತ್ತೆ, ಜೊತೆಗೆ ಪೊಲ್ಯೂಷನ್ ಬೇರೆ ಇರುತ್ತೆ. ಇವಾಗ ನಮಗೆ ತೋರಿಸ್ತಾರೆ ಸ್ಟೋರಿಯ ಲೀಡ್ ಕ್ಯಾರೆಕ್ಟರ್ ಆದ್ರ ಜೇಕ್ ಸಲ್ಲಿನ. ಜೇಕ್ ಸಲ್ಲಿ ಒಬ್ಬ ಅಂಗವಿಕಲನಾಗಿರ್ತಾನೆ, ಆದರೆ ಈ ಮುಂಚೆ ಅವನು ಈ ಥರ ಇರಲಿಲ್ಲ. ಮುಂಚೆ ಅವನು ಒಬ್ಬ ಸೈನಿಕನಾಗಿದ್ದ. ಹಾಗೆ ಜೇಕ್ಗೆ ಒಬ್ಬ ಅವಳಿ ಅಣ್ಣನೂ ಇರ್ತಾನೆ, ಅವನ ಹೆಸರು ಟಾಮಿ ಅಂತ. ಅವನು ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ. RDA ಅಂದರೆ ರಿಸೋರ್ಸ್ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಕಂಪನಿ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಈ ಕಂಪನಿ ಕೆಲಸ ಏನಪ್ಪಾ ಅಂತ ಅಂದರೆ ಬೇರೆ ಗ್ರಹಕ್ಕೆ ಹೋಗಿ ಅಲ್ಲಿಂದ ಅನ್ಆಬ್ಟೇನಿಯಂ ಅನ್ನೋ ಒಂದು ಧಾತು ಅಥವಾ ಮೆಟಲ್ನ ತರ್ತಾ ಇರ್ತಾರೆ. ಈ ಒಂದು ಅನ್ಆಬ್ಟೇನಿಯಂಗೆ ಭೂಮಿಯಲ್ಲಿ ತುಂಬಾನೇ ಬೆಲೆ ಇರುತ್ತೆ, ಅಲ್ಲದೆ ಅದು ಕೇವಲ ಪಾಂಡೋರ ಅನ್ನೋ ಗ್ರಹದಲ್ಲಿ ಮಾತ್ರ ಸಿಗ್ತಾ ಇರುತ್ತೆ. ಆದರೆ ಕೆಲವು ಜನರು ದುಡ್ಡಿನ ಆಸೆಗಾಗಿ ಟಾಮಿನ ಸಾಯಿಸಿಬಿಡ್ತಾರೆ. ಇದರಿಂದ RDX ಕಂಪನಿಗೆ ತುಂಬಾನೇ ಲಾಸ್ ಆಗಿಬಿಡುತ್ತೆ. ಯಾಕಂದರೆ ಈ ಕಂಪನಿ ಟಾಮಿ ಮೇಲೆ ತುಂಬಾನೇ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕೆ ಕಂಪನಿಯವರು ಯೋಚನೆ ಮಾಡ್ತಾರೆ, ಯಾಕೆ ನಾನು ಅವನ ಅವಳಿ ತಮ್ಮನಾದ ಜೇಕ್ನ ಈ ಮೆಷಿನ್ಗಾಗಿ ಬಳಸ್ಕೋಬಾರ್ದು ಅಂತ ಆ ಕಂಪನಿಯವರು ಜೇಕ್ ಸಲ್ಲಿ ಹತ್ರ ಬಂದು ಹೇಳ್ತಾರೆ, ನಿನ್ನ ಅಣ್ಣನನ್ನು ಕೆಲವು ರೌಡೀಸ್ಗಳು ಸಾಯಿಸಿದ್ದಾರೆ, ಆದರೆ ಟಾಮಿಯ ಮೇಲೆ ನಮ್ಮ RDA ಕಂಪನಿ ತುಂಬಾನೇ ದುಡ್ಡನ್ನು ಇನ್ವೆಸ್ಟ್ ಮಾಡಿದೆ. ಸೊ ಅದಕ್ಕೆ ನೀನು ಒಪ್ಕೊಂಡ್ರೆ ಅವನ ಜಾಗದಲ್ಲಿ ನೀನು ಈ ಆಪರೇಷನ್ನಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ನಿನ್ನ ಬಾಡಿ ಸ್ಟ್ರಕ್ಚರು ಮತ್ತು ನಿನ್ನ DNA ನಿನ್ನ ಅಣ್ಣನ ಜೊತೆ ತುಂಬಾನೇ ಮ್ಯಾಚ್ ಆಗುತ್ತೆ. ಆದ್ದರಿಂದ ಇದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಒಂದು ವೇಳೆ ನೀನು ನಮ್ಮ ಕೆಲಸಕ್ಕೆ ಒಪ್ಪಿಕೊಂಡ್ರೆ ನಿನಗೆ ಒಂದು ಒಳ್ಳೆ ಲೈಫ್ನ ಜೊತೆಗೆ ದುಡ್ಡನ್ನು ಕೊಡ್ತೀವಿ, ಇದರಿಂದ ನಿನ್ನ ಲೈಫು ಕೂಡ ಚೇಂಜ್ ಆಗುತ್ತೆ ಅಂತ ಹೇಳಿದಾಗ ಜೇಕ್ನು ಕೂಡ ಇಲ್ಲಾದ್ರೂ ಏನು ಮಾಡೋದು ಅಂತ ಸರಿ ಅಂತ ಕೆಲಸಕ್ಕೆ ಒಪ್ಕೋತಾನೆ. ನಂತರ ಇವರು ಒಂದು ಸ್ಪೇಸ್ ಶಿಪ್ನಲ್ಲಿ ಪಾಂಡೋರಾ ಗ್ರಹದ ಕಡೆ ಪ್ರಯಾಣನ ಶುರು ಮಾಡ್ತಾರೆ. ಆ್ಯಕ್ಚುಲಿ ಪಾಂಡೋರಾ ಗ್ರಹಕ್ಕೆ ರೀಚ್ ಆಗೋಕೆ ಅಟ್ಲೀಸ್ಟ್ 6 ವರ್ಷ ಟೈಮ್ ಇಡುತ್ತೆ. ಸೊ ಅದಕ್ಕೆ ಇವರು ಒಂದು ಸ್ಲೀಪಿಂಗ್ ಚೇಂಬರಲ್ಲಿ ಮಲಗಿಬಿಡ್ತಾರೆ. ಈ ಸ್ಲೀಪಿಂಗ್ ಚೇಂಬರಲ್ಲಿ ಮಲಗೋದ್ರಿಂದ ವಾಪಸ್ ಎದ್ದೊಳವರೆಗೂ ಏಜ್ ಆಗೋದಿಲ್ಲ, ಏಜು ಅಷ್ಟೇ ಸ್ಟಕ್ ಆಗಿಬಿಡುತ್ತೆ. ಇಲ್ಲಿ ಜೇಕ್ ಸಲ್ಲಿ ಒಬ್ಬನೇ ಪ್ಯಾಂಡೋರಾ ಗ್ರಹಕ್ಕೆ ಹೋಗ್ತಾ ಇಲ್ಲ, ಅವನ ಜೊತೆ ಕೆಲವು ಸೈನಿಕರು ಹೋಗ್ತಾ ಇರ್ತಾರೆ. ಅಲ್ಲದೆ ಈ ಮುಂಚೆನೆ ಪ್ಯಾಂಡೋರಾ ಗ್ರಹಕ್ಕೆ ತುಂಬಾನೇ ಜನ ಹೋಗ್ಬಿಟ್ಟು ಅಲ್ಲಿ ರಿಸರ್ಚ್ ಕೂಡ ಆಲ್ರೆಡಿ ಮಾಡ್ತಾನೆ ಇರ್ತಾರೆ. ಸೊ ಕೊನೆಗೆ ಇವರು ಪ್ಯಾಂಡೋರಾ ಗ್ರಹಕ್ಕೆ ಬಂದು ರೀಚ್ ಆಗ್ತಾರೆ. ಅಲ್ಲಿ ಸೀನಿಯರ್ಸ್ ಹೇಳ್ತಾರೆ, ಪ್ಯಾಂಡೋರಾ ಗ್ರಹದಲ್ಲಿ ನಮಗೆ ಉಸಿರಾಡಕ್ಕಾಗಲ್ಲ, ಅದಕ್ಕೆ ಯಾವಾಗಲೂ ಮುಖಕ್ಕೆ ಮಾಸ್ಕ್ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ನೀವು ಉಸಿರಾಡಕ್ಕಾಗದೆ ಸತ್ತೋಗ್ಬಿಡ್ತೀರಾ ಅಂತ ಹೇಳ್ತಾರೆ. ನಂತರ ಜೇಕ್ ಪ್ಯಾಂಡೋರಾದ ಇಂಡೆಕ್ಸ್ ರೂಮ್ಗೆ ಬರ್ತಾನೆ. ಪ್ಯಾಂಡೋರಾದಲ್ಲಿ ಒಂದು ಮಿಲಿಟರಿ ಟೀಮ್ ಇರುತ್ತೆ, ಅದರ ಲೀಡರ್ ಆಗಿ ಕೊನನಲ್ ಕ್ವಾರಿಚ್ ಅನ್ನೋ ವ್ಯಕ್ತಿ ಇರ್ತಾನೆ. ಇವನೇ ಈ ಮೂವಿಯ ವಿಲನ್ ಅಂತ ನಾವು ಹೇಳ್ಬೋದು. ನಾವು ಇವನನ್ನು ಶಾರ್ಟ್ ಫಾರ್ಮ್ ಆಗಿ ಕರ್ನಲ್ ಅಂತ ಕರೆಯೋಣ. ಕರ್ನನಲ್ಲಿ ಹೊಸದಾಗಿ ಬಂದವ್ರಿಗೆ ಹೇಳ್ತಾ ಇರ್ತಾನೆ, ಪ್ಯಾಂಡೋರಾದಲ್ಲಿರೋದು ಅಷ್ಟು ಸುಲಭವಾಗಿಲ್ಲ, ಇಲ್ಲಿಯ ನೇಚರು ಇಲ್ಲಿಯ ಕ್ರಿಯೇಚರು ಎಲ್ಲವೂ ಭೂಮಿಗಿಂತ ತುಂಬ ವಿಭಿನ್ನವಾಗಿ ಹಾಗೂ ಡೇಂಜರಸ್ ಆಗಿದೆ. ಅಲ್ಲದೆ ಇಲ್ಲಿ ಕೆಲವು ನೀಲಿ ಬಣ್ಣದ ಏಲಿಯನ್ಸ್ಗಳು ನಮ್ಮ ಥರನೇ ವಿಭಿನ್ನವಾಗಿವೆ. ಅಲ್ಲದೆ ಅವುಗಳು 10ರಿಂದ 12 ಅಡಿ ಉದ್ದವಾಗಿವೆ. ಹಾಗೆ ಅವುಗಳ ಹೆಸರು ಬಂದ್ಬಿಟ್ಟು ನಾವಿ ಅಂತ. ನೀವು ಇಲ್ಲಿ ಬದುಕಬೇಕು ಅಂದರೆ ನಾನು ಹೇಳಿರೋ ರೂಲ್ಸ್ಗಳನ್ನು ಸರಿಯಾಗಿ ಫಾಲೋ ಮಾಡಬೇಕು ಅಂತ ಹೇಳ್ತಾನೆ. ಇದಾದ ನಂತರ ಜೇಕ್ನ ಭೇಟಿ ಸ್ಪೆಲ್ ಮ್ಯಾನ್ ಅನ್ನೋ ಸೈಂಟಿಸ್ಟ್ನ ಜೊತೆ ಆಗುತ್ತೆ. ಸ್ಪೆಲ್ ಮ್ಯಾನ್ ಜೇಕ್ಗೆ ಕೆಲಸದ ಬಗ್ಗೆ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಾನೆ. ನೋಡು ಜೇಕ್, ನಾವು ಪ್ಯಾಂಡೋರಾ ಒಳಗಡೆ ಹೋಗಬೇಕು ಅಂತ ಅಂದರೆ ಈ ರೀತಿ ಮನುಷ್ಯರ ರೂಪದಲ್ಲಂತೂ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇ ಜೆನೆಟಿಕಲಿ ಅವತಾರ ಬಾಡಿನ ಕ್ರಿಯೇಟ್ ಮಾಡಿದ್ದೀವಿ. ಪ್ಯಾಂಡೋರಾದಲ್ಲಿರೋದು ನಾವಿಗಳು, ನಮ್ಮ DNA ಜೀನ್ಸ್ ಹಾಗೂ ನಾವಿಗಳ DNA ಜೀನ್ಸ್ಗಳನ್ನು ಸೇರಿಸಿ ಒಂದು ಅವತಾರ ಬಾಡಿನ ನಾವು ಕ್ರಿಯೇಟ್ ಮಾಡಿರೋದು. ನೋಡೋದಕ್ಕೆ ಸೇಮ್ ಟು ಸೇಮ್ ನಾವಿ ಥರನೇ ಇದ್ದಾವೆ. ಸೊ ಈ ಒಂದು ಬಾಡಿಗೆ ನಾವು DNA ಮ್ಯಾಚ್ ಆಗಿರುವಂಥ ಮನುಷ್ಯರ ಕಾನ್ಸಿಯಸ್ ಅಂದರೆ ಅವರ ಬುದ್ಧಿಯನ್ನು ಅಥವಾ ಅವರ ಎಲ್ಲ ನೆನಪುಗಳನ್ನು ಆ ಬಾಡಿಗೆ ಟ್ರಾನ್ಸ್ಫರ್ ಮಾಡಬಹುದು. ನಂತರ ಆ ಬಾಡಿನ ನಾವು ನಾರ್ಮಲ್ ಆಗಿ ಕಂಟ್ರೋಲ್ ಮಾಡಬಹುದು. ಅಂದರೆ ಒಂದು ಸ್ಲೀಪಿಂಗ್ ಚೇಂಬರಲ್ಲಿ ಮಲ್ಕೊಂಡು ಆ ಬಾಡಿ ಒಳಗಡೆ ನಾವು ಎಂಟ್ರಿ ಕೊಡ್ಬೋದು, ಹಾಗೆ ಅದನ್ನು ಕಂಟ್ರೋಲ್ ಮಾಡಬಹುದು ಅಂತ ಸ್ಪೆಲ್ ಮ್ಯಾನ್ ಹೇಳಿದಾಗ ಇದನ್ನು ಕೇಳಿದ ಜೇಕ್ಗೆ ತುಂಬಾ ಕುತೂಹಲ ಹುಟ್ಟುತ್ತೆ. ಸೊ ಇದೇ ಒಂದು ಕಾರಣಕ್ಕೆ RDA ಕಂಪನಿಯವರು ಟಾಮಿ ಸತ್ತೋದ್ಮೇಲೆ ಜೇಕ್ಗೆ ಅಪ್ರೋಚ್ ಮಾಡಿರೋದು, ಯಾಕಂದರೆ ಇಬ್ಬರ DNA ಮ್ಯಾಚ್ ಆಗುತ್ತೆ ಅಂತ.
ನಂತರ ಜೇಕ್ ಗ್ರೇಸ್ ಅನ್ನು ಇನ್ನೊಬ್ಬಳು ಸೈಂಟಿಸ್ಟ್ನ ಮೀಟ್ ಆಗ್ತಾನೆ. ಇವಳು ಸಹ ಜೇಕ್ನ ಹಾಗೆ ಒಂದು ಅವತಾರ ಬಾಡಿನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆದರೆ ಗ್ರೇಸ್ಗೆ ಜೇಕ್ ಅಂದರೆ ಸ್ವಲ್ಪನೂ ಇಷ್ಟ ಇರಲ್ಲ. ಯಾಕಂದರೆ ಜೇಕ್ನ ಅಣ್ಣನಾದ ಟಾಮಿ ಒಬ್ಬ ಸೈಂಟಿಸ್ಟ್ ಆಗಿದ್ದ, ರಿಸರ್ಚ್ ಮಾಡ್ತಾ ಇದ್ದ. ಅವನಿಲ್ಲಿರೋದು ಸರಿ ಇತ್ತು. ಆದರೆ ನೀನೊಬ್ಬ ಎಕ್ಸ್ ಆರ್ಮಿ ಮ್ಯಾನು, ನಿಂಗೆ ಇಲ್ಲಿ ಏನೂ ಗೊತ್ತೇ ಇಲ್ಲ, ನೀನು ಇಲ್ಲಿರೋದು ಯೋಗ್ಯ ಅಲ್ಲ ಅಂತ ಅವನಿಗೆ ಬೈತಾ ಪಾರ್ಕರ್ ಅನ್ನೋ ವ್ಯಕ್ತಿಗೆ ಹೇಳ್ತಾ ಇರ್ತಾಳೆ. ಈ ಪಾರ್ಕರ್ ಯಾರಪ್ಪ ಅಂದರೆ ಇವರೇ ಇವಾಗ ಅವತಾರ ಎಕ್ಸ್ಪೆರಿಮೆಂಟು ಮತ್ತು ಈ ಪೂರ್ತಿ ಆಪರೇಷನ್ಗೆ ಫಂಡಿಂಗ್ ಮಾಡ್ತಿರೋದು ಇದೇ ಪಾರ್ಕರ್ ಆಗಿರ್ತಾರೆ. ಸೊ ಅದಕ್ಕೆ ಅವನು ಹೇಳ್ತಾನೆ, ನೋಡು ನೀನು ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ನಮಗೆ ಬೇಕಾಗಿರೋದು ಈ ಪ್ಲ್ಯಾನೆಟಲ್ಲಿ ಸಿಗ್ತಿರೋ ಅನ್ಅಬ್ಟೈನಿಯಂ ಧಾತು. ಈ ಧಾತು ಭೂಮಿಯಲ್ಲಿ 1 kgಗೆ ಸಾವಿರಾರು ಕೋಟಿ ಬೆಲೆ ಬಾಳುತ್ತೆ. ಸೊ ಅದಕ್ಕೆ ನಾವು ಅನ್ಅಬ್ಟೈನಿಯಂನ ಮೈನಿಂಗ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ದುಡ್ಡು ಸುರಿತಾ ಇರೋದು. ಅವನು ಹೇಗಾದರೂ ಇರಲಿ, ನೀನು ಮುಚ್ಕೊಂಡು ಕೆಲಸ ಮಾಡು ಅಂತ ಹೇಳ್ತಾನೆ. ಸೊ ಗ್ರೇಸ್ಗೆ ಬೇರೆ ದಾರಿ ಇಲ್ಲದೆ ಕೆಲಸ ಶುರು ಮಾಡ್ತಾಳೆ. ಜೇಕ್ನ ಕಾನ್ಸಿಯಸನ್ನು ಒಂದು ಹೈಪರ್ ಸ್ಲೀಪಿಂಗ್ ಚೇಂಬರಲ್ಲಿ ಮಲಗಿಸಿ ಅವರು ತಯಾರಿಸಿದ ನಾವಿ ಅವತಾರದ ಬಾಡಿ ಒಳಗಡೆ ಟ್ರಾನ್ಸ್ಫರ್ ಮಾಡಿ ಕನೆಕ್ಟ್ ಮಾಡ್ತಾರೆ. ಹಾಗೆ ಕನೆಕ್ಟೂ ಆಗುತ್ತೆ. ಯಾವಾಗ ನಾವಿ ಅವತಾರದ ಬಾಡಿ ಒಳಗಡೆ ಜೇಕ್ಗೆ ಎಚ್ಚರ ಆಗುತ್ತೋ ಅವನಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಅವನನ್ನು ಅವನು ನೋಡ್ಕೊತಾನೆ. ಅವನು ತುಂಬಾ ಹೈಟ್ ಆಗಿರುವ ಒಂದು ನೀಲಿ ಮನುಷ್ಯ ಆಗಿರ್ತಾನೆ. ಅವನು ಎದ್ದು ನಿಂತ್ಕೋತಾನೆ. ತುಂಬ ದಿನಗಳಾದಮೇಲೆ ಅವನ ಅವತಾರ ಬಾಡಿ ಮೂಲಕ ಅವನು ನಡೀತಾ ಇರ್ತಾನೆ, ಕುಂತ್ಕೋತಾ ಇರ್ತಾನೆ, ಜಿಗಿತಾ ಇರ್ತಾನೆ, ಓಡ್ತಾ ಇರ್ತಾನೆ. ಇದರಿಂದ ಅವನಿಗೆ ತುಂಬಾ ಖುಷಿಯಾಗಿ ತನ್ನನ್ನು ತಾನು ಕಂಟ್ರೋಲ್ ಮಾಡೋಕ್ಕಾಗದೆ ಲ್ಯಾಬಿಂದ ಹೊರಗಡೆ ಓಡಿ ಬರ್ತಾನೆ. ಅವನ ತಡೆಯೋಕೆ ಪ್ರಯತ್ನ ಪಡ್ತಾರೆ. ಆದರೆ ಅವನು ಕಾಲು ಬಂದಿರೋದು ನೋಡಿ ಅವನಿಗೆ ನಂಬೋಕೆ ಆಗ್ತಾ ಇರಲ್ಲ. ಹಾಗೆ ಅವನಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಈ ಅವತಾರ ಬಾಡಿ ಏನಿದೆಯೋ, ರಿಯಲ್ ಜೇಕ್ ಎಲ್ಲಿವರೆಗೂ ಸ್ಲೀಪಿಂಗ್ ಚೇಂಬರಲ್ಲಿ ಇರ್ತಾನೋ ಅಲ್ಲಿವರೆಗೂ ಮಾತ್ರ ಈ ಬಾಡಿ ಜೊತೆ ಕನೆಕ್ಟ್ ಆಗಿರ್ಬೋದು. ಅದರ್ವೈಸ್ ಒಂದು ವೇಳೆ ಸ್ಲೀಪಿಂಗ್ ಚೇಂಬರಿಂದ ಜೇಕ್ ಏನಾದರೂ ಎಚ್ಚರವಾದರೆ ಅವನ ಅವತಾರ ಬಾಡಿಲಿ ಜೀವ ಇರೋದಿಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಸೊ ಟೆಸ್ಟ್ ಎಲ್ಲ ಮುಗಿದ ಮೇಲೆ ಜೇಕ್ ವಾಪಸ್ ಹ್ಯೂಮನ್ ಬಾಡಿಗೆ ವಾಪಸ್ ಬರ್ತಾನೆ. ನಂತರ ಕರ್ನಲ್ ಜೇಕ್ನ ತನ್ನ ಹತ್ರ ಕರೆದು ಹೇಳ್ತಾನೆ, ನಾನು ನಿನ್ನ ಬಗ್ಗೆ ಸ್ಟಡಿ ಮಾಡಿ ತಿಳ್ಕೊಂಡೆ, ನೀನೊಬ್ಬ ಶೂರ ಸೈನಿಕನಾಗಿದ್ದೆ. ನಿನ್ನ ರೆಕಾರ್ಡ್ ಎಲ್ಲ ಚೆಕ್ ಮಾಡಿದಾಗ ನನಗೆ ಗೊತ್ತಾಯಿತು ನೀನು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದೀಯಾ ಅಂತ. ಆದರೆ ಕೊನೆಯದಾಗಿ ನಿನ್ನ ಕಾಲು ಕಳ್ಕೊಂಡಿದ್ದೀಯಾ ಅಂತ. ಹಾಗೆ ಅವನಿಗೆ ಕೇಳ್ತಾನೆ, ನನ್ನ ಜೊತೆ ಒಂದು ಡೀಲ್ನ ಮಾಡ್ತೀಯಾ ಅಂತ. ಅದಕ್ಕೆ ಜೇಕ್ ಡೀಲ್ ಏನು ಅಂತ ಕೇಳಿದಾಗ ಕರ್ನಲ್ ಅವನ ಪ್ಲ್ಯಾನನ್ನು ಹೇಳ್ತಾನೆ. ನೋಡು, ಇಲ್ಲಿವರೆಗೆ ಈ ಸೈಂಟಿಸ್ಟ್ಗಳು ನಾವಿಗಳ ಜೊತೆ ಸೇರಿ ಬರೀ ಟೈಮ್ನ ವೇಸ್ಟ್ ಮಾಡಿದ್ದಾರೆ. ನಿಂಗೆ ಗೊತ್ತಾ ಅವ್ರ ಹತ್ರ ಎಷ್ಟು ಅನ್ಅಬ್ಟೈನಿಯಂ ಇದೆ ಅಂತ. ಆದರೆ ಈ ವಿಷಯ ಅವ್ರಿಗೆ ಗೊತ್ತಿಲ್ಲ. ಆ್ಯಂಡ್ ನನಗೆ ಬೇಕಾಗಿರೋದೇನೆಂದರೆ ಅವರನ್ನು, ಅಂದರೆ ನಾವಿಗಳನ್ನು ಅಲ್ಲಿಂದ ಬೇರೆ ಕಡೆ ಕಳಿಸಿ ಅಲ್ಲಿರುವಂಥ ಅನ್ಅಬ್ಟೈನಿಯಮನ್ನು ತಗೋಬೇಕು ಅಂತ. ಆದರೆ ಇದಕ್ಕೆಲ್ಲ ನಿನ್ನ ಸಹಾಯ ಬೇಕೇ ಬೇಕು. ಏನಕ್ಕಂದರೆ ನನಗೆ ಆ ಸೈಂಟಿಸ್ಟ್ಗಳು ಮೈಂಡನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ನೀನೊಬ್ಬ ಸೈನಿಕ ಆಗಿರೋದ್ರಿಂದ ಹೇಳ್ತಿದ್ದೀನಿ, ನಿನ್ನ ಕೆಲಸ ಏನಂದರೆ ನೀನು ಆ ನಾವಿಗಳ ಜೊತೆನೇ ಸೇರಿ ಅವರ ಹಾವ ಭಾವಗಳ ಜೊತೆ ಬೆರೆ, ಅವರ ಭಾಷೆಯನ್ನು ಕಲಿ, ಅವರಲ್ಲೇ ಒಬ್ಬನಾಗಿ ಅವರ ಭರವಸೆಯನ್ನು ಗೆಲ್ಲು. ನಂತರ ಅವರನ್ನು ಹೇಗಾದರೂ ಮಾಡಿ ಆ ಜಾಗದಿಂದ ಬೇರೆ ಕಡೆ ಕಳಿಸು. ಏಕೆಂದರೆ ಆ ಜಾಗದಲ್ಲೇ ಆ ಬೆಲೆ ಬಾಳುವ ಧಾತು ಇರೋದು ಅಂತ. ಹಾಗೆ ಆಮೇಲೆ ನನ್ನ ಟೀಮಲ್ಲಿ ಬಂದು ಮೈನಿಂಗ್ ಮಾಡಬೇಕು. ಸೊ ಈ ಕೆಲಸಕ್ಕೆ ನೀನು ನನಗೆ ಹೆಲ್ಪ್ ಮಾಡಿದರೆ ನಾನು ನಿನಗೆ ನಿನ್ನ ಕಾಲನ್ನು ಸರಿ ಮಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿದಾಗ ಜೇಕ್ನು ಖುಷಿಯಾಗಿ ಸರಿ ಅಂತ ಡೀಲ್ಗೆ ಒಪ್ಕೋತಾನೆ. ಸೊ ಇದಾದ ನಂತರ ಮಾರನೇ ದಿನ ಸೈಂಟಿಸ್ಟ್ ಗ್ರೇಸು ಪ್ಯಾಂಡೋರಾದಲ್ಲಿರೋ ಗಿಡ ಮರಗಳ ಸ್ಯಾಂಪಲ್ನ ತಗೋಬೇಕು ಅಂತ ಪ್ಯಾಂಡೋರಾಗೆ ಹೋಗೋಕೆ ರೆಡಿ ಆಗ್ತಾರೆ. ಗ್ರೇಸ್, ಜೇಕ್, ಸ್ಪೆಲ್ಮ್ಯಾನ್ ಹಾಗೂ ಒಬ್ಬ ಸೋಲ್ಜರು ತಮ್ಮ ಅವತಾರ ರೂಪದಲ್ಲಿ ಹೆಲಿಕಾಪ್ಟರ್ನ ತಗೊಂಡು ಕಾಡಲ್ಲಿ ಬರ್ತಾರೆ. ಸೊ ಹೀಗೆ ಗ್ರೇಸ್ ಅವರು ಗಿಡ ಮರಗಳ ಸ್ಯಾಂಪಲ್ನ ತಗೊಳ್ತಾ ಇರಬೇಕಾದ್ರೆ ಈ ಕಡೆ ಜೇಕ್ ಕಾಡನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾನೆ. ಇದೆಲ್ಲ ಅವನಿಗೆ ತುಂಬಾ ಹೊಸದು. ಸೊ ಹೀಗೆ ಅವನು ಒಂದು ಹೂವನ್ನು ಟಚ್ ಮಾಡ್ತಾ ಇದ್ದಂಗೆ ಆ ಹೂಗಳು ಚಿಕ್ಕದಾಗ್ಬಿಡ್ತವೆ. ಆಗ ಆ ಹೂಗಳ ಹಿಂದೆ ಇದ್ದಂಥ ಒಂದು ವಿಚಿತ್ರ ತಲೆಯ ದೊಡ್ಡ ಪ್ರಾಣಿ ಜೇಕ್ನ ನೋಡಿ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರ್ತಾ ಇರಬೇಕಾದ್ರೆ ಆ ಪ್ರಾಣಿ ಇದ್ದಕ್ಕಿದ್ದಾಗೇ ಹೆದರ್ಕೊಂಡು ಓಡೋಗ್ಬಿಡುತ್ತೆ. ಯಾಕೆ ಅಂತ ಜೇಕ್ ತಿರುಗಿ ನೋಡ್ತಾನೆ. ಒಂದು ದೊಡ್ಡ ತೋಳು ಥರ ಇರೋ ಡೇಂಜರಸ್ ಆದ ಪ್ರಾಣಿ ಜೇಕ್ನ ತಿನ್ನೋದಕ್ಕೆ ಅಂತಾನೆ ರೆಡಿಯಾಗಿ ನಿಂತ್ಬಿಟ್ಟಿರುತ್ತೆ. ಗ್ರೇಸ್ ಹೇಳ್ತಾಳೆ, ಓಡು ಜಾಕ್ ಓಡು, ನಿಲ್ಬೇಡ, ಆ ಪ್ರಾಣಿ ತುಂಬಾ ಡೇಂಜರಸ್ ಅಂತ. ಜೇಕ್ನು ಕೂಡ ಅದರಿಂದ ತಪ್ಪಿಸ್ಕೊಳ್ಳೋಕೆ ಓಡೋಕೆ ಶುರು ಮಾಡ್ತಾನೆ. ಜೇಕ್ ಅದರಿಂದ ಎಷ್ಟು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಆ ಪ್ರಾಣಿ ಮಾತ್ರ ಬಿಡ್ತಾನೆ ಇರಲ್ಲ. ಜೇಕ್ಗೆ ಮುಂದೆ ದಾರಿ ಸಿಗದೆ ಒಂದು ದೊಡ್ಡ ಜಲಪಾತಕ್ಕೆ ಜಿಗಿದು ಬಿಡ್ತಾನೆ. ಅವನ ಟೀಮ್ ಜೇಕ್ನ ಹುಡುಕ್ತಾ ಇರುತ್ತೆ. ಆದರೆ ಅವರಿಗೆ ಜೇಕ್ ಎಲ್ಲಿ ಸಿಗೋದೇ ಇಲ್ಲ. ರೇಡಿಯೋ ಕನೆಕ್ಷನ್ ಕೂಡ ಕಟ್ ಆಗಿಬಿಟ್ಟಿರುತ್ತೆ. ಹುಡುಕ್ತಾ ಹುಡುಕ್ತಾ ರಾತ್ರಿ ಆಗಿಬಿಡುತ್ತೆ. ಅವರಿಗೆ ಜೇಕ್ ಅಂತೂ ಸಿಗೋದೇ ಇಲ್ಲ. ಇದರಿಂದ ಇನ್ನು ನಾವು ಇಲ್ಲಿರೋದು ಸೇಫ್ ಅಲ್ಲ, ತುಂಬಾ ಡೇಂಜರಸ್ ಅಂತ ಅವರು ವಾಪಸ್ಸು ಬೇಸ್ಗೆ ಹೋಗಿ ಬಿಡ್ತಾರೆ. ಈ ಕಡೆ ಜೇಕ್ ರಾತ್ರಿ ಕಾಡಲ್ಲಿ ಒಬ್ಬನೇ ಆಗಿಬಿಟ್ಟಿರ್ತಾನೆ. ಸೊ ಅದಕ್ಕೆ ಅವನು ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕೆ ಒಂದು ಕಟ್ಟಿಗೆಯಿಂದ ವೆಪನ್ನ ರೆಡಿ ಮಾಡ್ಕೋತಾನೆ. ಜೇಕ್ ಮುಂಚೆ ಮಿಲಿಟರಿಯಲ್ಲಿ ಇದ್ದ ಒಬ್ಬ ಮನುಷ್ಯ. ಕಾಡಲ್ಲಿ ಹೇಗೆ ಸರ್ವೈವ್ ಆಗೋದು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಆದರೆ ಈ ಕಾಡು ಮಾತ್ರ ತುಂಬಾ ವಿಚಿತ್ರವಾಗಿರುತ್ತೆ.
ಹೀಗಿರಬೇಕಾದ್ರೆ ಮತ್ತೆ ಆ ಡೇಂಜರಸ್ ಆದ ನರಿಗಳು ಜೇಕ್ನ ತಿನ್ನೋದಕ್ಕೆ ಅಂತ ಬಂದ್ಬಿಡ್ತವೆ. ಜೇಕಿಗೆ ತುಂಬ ಅಂದರೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಇನ್ನೇನೋ ಅವುಗಳು ಜೇಕ್ನ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋವಾಗ ನೈತಿರಿ ಅನ್ನೋ ಒಬ್ಳು ನಾವಿ ಬಂದು ಆ ಪ್ರಾಣಿಗಳನ್ನು ಹೊಡೆದು ಅಲ್ಲಿಂದ ಓಡಿಸಿ ಬಿಡ್ತಾಳೆ. ಸೊ ಇವಳೇ ಈ ಮೂವಿಯ ಹೀರೋಯಿನ್ ಹಾಗೂ ನಾವಿಯ ಲೀಡರ್ಸ್ಗಳ ಮಗಳಾಗಿರ್ತಾಳೆ. ಸೊ ಅವಳು ಜೇಕು ನಮ್ಮವನಲ್ಲ ಅಂತ ಅವನನ್ನು ಬಿಲ್ಲು ಬಾಣದಿಂದ ಸಾಯಿಸಬೇಕು ಅಂತ ಇರಬೇಕಾದ್ರೆ ಒಂದು ಹೂವಿನ ಥರ ಇರೋ ಜೀವಿ ಅಂತದ್ದು ಬಂದು ಅವಳ ಬಾಣದ ಮೇಲೆ ಕೂತ್ಕೊಳ್ಳುತ್ತೆ. ಇದು ಬಂದ್ಬಿಟ್ಟು ನಾವಿಗಳು ಪೂಜಿಸುವಂಥ ಏವಾ ಅನ್ನೋ ಮರದಿಂದ ಬಂದಂಥದ್ದು. ಸೊ ಏವಾ ಯಾಕೋ ಇವನನ್ನು ಸಾಯಿಸಬೇಡ ಅಂತ ಸೈನ್ ಕೊಡ್ತಿದೆ ಅಂತ ಅವನನ್ನು ಸಾಯಿಸದೆ ಬಿಟ್ಟು ಬಿಡ್ತಾಳೆ. ಜೇಕ್ ಇವಳು ನನ್ನ ಪ್ರಾಣ ಕಾಪಾಡಿದ್ಲು ಅಂತ ಖುಷಿಯಾಗಿ ಅವಳ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಆದರೆ ನೈತಿರಿ ಮಾತ್ರ ಅವನನ್ನು ಮಾತಾಡಿಸದೆ ಇಗ್ನೋರ್ ಮಾಡ್ತಾ ಇರ್ತಾಳೆ. ಯಾಕಂದರೆ ಅವಳಿಗೆ ಚೆನ್ನಾಗಿ ಗೊತ್ತು ಇವನು ನಿಜವಾದ ನಾವಿ ಅಲ್ಲ, ಮನುಷ್ಯ ರೂಪದಲ್ಲಿರೋ ಒಬ್ಬ ನಾವಿ ಅಂತ. ಸೊ ಇಲ್ಲಿ ಡೈರೆಕ್ಟರ್ ಜೇಮ್ಸ್ ಕ್ಯಾಮರನ್ ಜನರಿಗೆ ಗೊತ್ತಾಗಲಿ ಅಂತ ಒಂದು ಡಿಫ್ರೆನ್ಸನ್ನು ಮಾಡಿದ್ದಾರೆ. ಒರಿಜಿನಲ್ ನಾವಿಗಳಿಗೆ 4 ಬೆರಳುಗಳು ಇರ್ತವೆ ಮತ್ತು ಕಣ್ಣಿನ ಹುಬ್ಬುಗಳು ಅಷ್ಟಿರಲ್ಲ. ಆದರೆ ಡೂಪ್ಲಿಕೇಟ್ ಅಂದರೆ ಅವತಾರ ನಾವಿಗಳಿಗೆ 5 ಬೆರಳುಗಳು ಮತ್ತು ಕಣ್ಣಿನ ಹುಬ್ಬುಗಳು ಇರ್ತವೆ. ಸೊ ಇದಾದ ನಂತರ ನೈತಿರಿ ನಡೀತಾ ಅವರು ಪೂಜಿಸುವಂಥ ಏವಾಟರಿ ಹತ್ರ ಬರ್ತಾಳೆ. ಜೇಕ್ನು ಕೂಡ ಅವಳು ಹಿಂದೆ ಬಂದಿರ್ತಾನೆ. ಹೀಗಿರಬೇಕಾದ್ರೆ ಆ ಮರದ ಹೊಳೆಯುವ ಎಷ್ಟೋ ಹೂಗಳು ಬಂದ್ಬಿಟ್ಟು ಜೇಕ್ನ ಮೇಲೆ ಕೂತ್ಕೊಳ್ತವೆ. ಇದನ್ನು ನೋಡಿದ ನೈತಿರಿಗೆ ಜೇಕ್ನಲ್ಲಿ ಏನೋ ವಿಶೇಷತೆ ಇದೆ, ಇವನು ಸ್ಪೆಷಲ್ ಅಂತ ಅನ್ಕೋತಾಳೆ. ಆದರೆ ನಿಜ ಹೇಳಬೇಕು ಅಂತ ಅಂದರೆ ಮುಂದೆ ಜೇಕಿಂದನೇ ನಾವಿಗಳ ರಕ್ಷಣೆ ಆಗುತ್ತೆ ಅಂತ ಹಿಂಟ್ ಕೊಡ್ತಿದೆ ಏವಾ ಟ್ರೀ. ಸೊ ನೈತಿರಿ ಜೇಕ್ನ ಅವಳ ಜನಗಳ ಬಳಿ ಕರ್ಕೊಂಡು ಬರ್ತಾಳೆ. ಅಲ್ಲಿಯ ಲೀಡರ್ಸ್ಗಳು ಬಂದ್ಬಿಟ್ಟು ನೈತಿರಿಯ ತಂದೆ ತಾಯಿಗಳೇ ಆಗಿರ್ತಾರೆ. ನೈತಿರಿಯ ತಾಯಿ ಒಬ್ಬಳು ದೈವ ಭಕ್ತಿ ಆಗಿರ್ತಾರೆ. ಅದಕ್ಕೆ ಅವರು ಜೇಕ್ನ ರಕ್ತನ ಟೇಸ್ಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇವನ ಆತ್ಮ ತುಂಬಾನೇ ಪವಿತ್ರವಾಗಿದೆ ಅಂತ. ಆಗ ಜೇಕ್ ಅವರಿಗೆ ಹೇಳ್ತಾನೆ, ನಾನು ನಿಮ್ಮ ಭಾಷೆ, ಸಂಸ್ಕೃತಿ, ನಿಮ್ಮ ಜೀವನ, ಬೇಟೆಯಾಡುವ ರೀತಿಗಳನ್ನು ಕಲಿಬೇಕು ಅಂತ ಮಾಡಿದ್ದೀನಿ ಅಂದಾಗ ಅವರು ಕೂಡ ಸರಿ ಅಂತ ಹೇಳಿ ನೈತಿರಿಗೆ ಕಲಿಸೋಕೆ ಹೇಳ್ತಾಳೆ. ಹಾಗೆ ಅದೇ ರಾತ್ರಿ ಜೇಕ್ ನಾವಿಗಳ ಜೊತೆನೆ ಮಲ್ಕೋತಾನೆ, ಅಂದರೆ ಆ ಮರದಲ್ಲೇನೆ ಮಲ್ಕೋತಾನೆ. ಅವನು ಮಲ್ಕೊಂತಾ ಇದ್ದಂಗೆನೆ ಈ ಕಡೆ ಜೇಕ್ನ ನಿಜವಾದ ಬಾಡಿ ಒಳಗಡೆ ಎಚ್ಚರ ಆಗುತ್ತೆ. ಜೇಕ್ ನಡೆದಿರೋ ವಿಷಯನೆಲ್ಲ ಎಲ್ರಿಗೂ ಹೇಳ್ತಾನೆ. ಜೇಕ್ನ ಅವತಾರ ಬಾಡಿ ಇನ್ನೂ ಜೀವಂತವಾಗಿದೆಯಲ್ಲ ಅಂತ ಎಲ್ಲರೂ ತುಂಬಾನೇ ಖುಷಿ ಆಗ್ತಾರೆ. ಯಾಕಂದ್ರೆ ಅವ್ರು ಅನ್ಕೊಂಡಿರ್ತಾರೆ ಜೇಕ್ನ ಅವತಾರ ಬಾಡಿನ ಆ ನರಿಗಳು ತಿಂದ್ಬಿಟ್ಟಿದ್ದಾವೆ ಅಂತ. ಇದಾದ ನಂತರ ಕರ್ನಲ್ ಜೇಕ್ನ ಕರೆದು ಇನ್ಫಾರ್ಮೇಶನ್ ಕೇಳ್ತಾನೆ. ಜೇಕ್ನು ಕೂಡ ನಡೆದಿರೋ ವಿಷಯನೆಲ್ಲ ಹೇಳ್ತಾನೆ. ನಾನು ಕೂಡ ನಾವಿಗಳ ಗುಂಪಿಗೆ ಸೇರ್ಕೊಂಡಿದ್ದೀನಿ ಮತ್ತು ಅವರ ಭಾಷೆ, ಸಂಸ್ಕೃತಿ ಕಲಿತಾ ಇದ್ದೀನಿ ಅಂತ. ಆಗ ಪಾರ್ಕರ್ ಮತ್ತು ಕರ್ನಲ್ ಹೇಳ್ತಾರೆ, ನೋಡು ಆ ನಾವಿಗಳು ಇರುವಂಥ ಮರದ ಕೆಳಗಡೆ ತುಂಬಾ ಅನ್ಆಫ್ ಟೈಮ್ ಇದೆ. ಸೊ ಅದಕ್ಕೆ ಆ ಮರನ ಕಡಿಬೇಕು. ಹಾಗೆ ಅಲ್ಲಿರುವಂಥ ಎಲ್ಲ ನಾವಿಗಳನ್ನು ಮೊದಲು ಬೇರೆ ಕಡೆ ಕಳಿಸ್ಬೇಕು. ನಿಮಗೆ ನಾನು 3 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಅವರನ್ನು ನೀನು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಅಲ್ಲಿಂದ ಅವರನ್ನು ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳ್ತಾನೆ. ಇಲ್ಲಾಂದರೆ ನಾವು ಅವರನ್ನು ಸಾಯಿಸಿ ಆದರೂ ಮೈನಿಂಗ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ಸೊ ಇದಾದ ನಂತರ ಜೇಕ್ ನಾವಿಗಳ ವಿದ್ಯೆಯನ್ನು ನೈತಿರಿ ಜೊತೆ ಸೇರಿಕೊಂಡು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಾಣಿಗಳ ಜೊತೆ ಬದುಕೋದು, ಹೇಗೆ ಫೈಟಿಂಗ್ ಮಾಡೋದು, ಬಿಲ್ಲು ಬಾಣವನ್ನು ಹೊಡೆಯೋದು, ಕಾಡಿನಲ್ಲಿ ಓಡಾಡುವುದು, ಹೀಗೆ ಜೇಕ್ ಒಂದೊಂದಾಗಿ ಎಲ್ಲ ವಿದ್ಯೆಯನ್ನು ಕಲಿತಾ ಹೋಗ್ತಾನೆ. ಇದರ ಮಧ್ಯದಲ್ಲೇ ಜೇಕ್ ಮತ್ತು ನೈತಿರಿ ನಡುವೆ ನಿಧಾನವಾಗಿ ಲವ್ ಕೂಡ ಶುರು ಆಗಿಬಿಡುತ್ತೆ. ಸೊ ಟ್ರೈನಿಂಗ್ ಎಲ್ಲ ಜೇಕ್ ಚೆನ್ನಾಗಿ ಕಲಿತಾನೆ. ಆದರೆ ಕೊನೆಯದಾಗಿ ಒಂದು ಪರೀಕ್ಷೆ ಇರುತ್ತೆ. ನಾವಿಯಾದವರು ಡೇಂಜರಸ್ ಆಗಿರುವ ಡ್ರ್ಯಾಗನ್ ಪಕ್ಷಿಗಳ ಜಾಗಕ್ಕೆ ಬಂದು ಒಂದು ಡ್ರ್ಯಾಗನ್ ಪಕ್ಷಿಯನ್ನು ಹಿಡಿದು ಅದರ ಮೇಲೆ ಕೂತ್ಕೊಂಡು ತನ್ನ ಜುಟ್ಟು ಹಾಗೆ ಆ ಪಕ್ಷಿಯ ಜುಟ್ಟನ್ನು ಸೇರಿಸಿ ಅದನ್ನು ತನ್ನದಾಗಿಸಿಕೊಳ್ಳಬೇಕು. ಆದರೆ ಇದು ಹೇಳಿದಷ್ಟು ಸುಲಭವಾಗಿರಲ್ಲ. ಆ ಡ್ರ್ಯಾಗನ್ ಪಕ್ಷಿಗಳು ತುಂಬಾ ಒರಟು ಮತ್ತು ಡೇಂಜರಸ್ ಆಗಿ ಅಟ್ಯಾಕ್ ಎಲ್ಲ ಮಾಡ್ತಾ ಇರ್ತವೆ. ಅಲ್ಲದೆ ಈ ಪರೀಕ್ಷೆಯನ್ನು ನಾವಿಗಳಲ್ಲಿ ನಾವು ಒಬ್ಬರಾಗಬೇಕು ಅಂದರೆ ಇದನ್ನು ಪಾಸ್ ಆಗಲೇಬೇಕಾಗಿರುತ್ತೆ. ಜೇಕ್ ಡ್ರ್ಯಾಗನ್ ಪಕ್ಷಿನ ಹಿಡಿಯೋಕೆ ಪ್ರಯತ್ನ ಪಡ್ತಾನೆ. ಆದರೆ ಒಂದು ಡ್ರ್ಯಾಗನ್ ತುಂಬಾನೇ ಚುರುಕು ಮತ್ತು ತುಂಬಾನೇ ಅಗ್ರೆಸಿವ್ ಆಗಿರುತ್ತೆ. ಜೇಕ್ನು ಕೂಡ ಹಿಡಿದ್ರೆ ಇದೇ ಡ್ರ್ಯಾಗನ್ನ ಹಿಡಿಬೇಕು ಅಂತ ಅದನ್ನು ಹಿಡಿಯೋಕೆ ಪ್ರಯತ್ನ ಪಡ್ತಾನೆ. ಹೀಗೆ ಅದರ ಜೊತೆ ಗುದ್ದಾಡಿ ಆ ಪಕ್ಷಿಯ ಜೊತೆ ತನ್ನ ಜುಟ್ಟನ್ನು ಸೇರಿಸಿ ಅದನ್ನು ಪಳಗಿಸಿ ಬಿಡ್ತಾನೆ. ಇವಾಗ ಡ್ರ್ಯಾಗನ್ ಪಕ್ಷಿ ಜೇಕದಾಗುತ್ತೆ, ಅವನು ಹೇಳ್ದಂಗೆ ಕೇಳುತ್ತೆ. ಸೊ ಜೇಕಿಗೆ ಸ್ಟಾರ್ಟಿಂಗಲ್ಲಿ ಆ ಪಕ್ಷಿನ ಆರಿಸೋದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಆಮೇಲೆ ಹೇಗೋ ಮಾಡಿ ಕಲ್ಕೊಂಡ್ಬಿಡ್ತಾನೆ. ಜೇಕ್ ಕೊನೆಯ ಪರೀಕ್ಷೆನೂ ಸಹ ಪಾಸ್ ಆಗಿಬಿಡ್ತಾನೆ. ಇದರಿಂದ ನೈತಿರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅವರಿಬ್ಬರ ನಡುವೆ ಲವ್ನು ಕೂಡ ಜೋರಾಗಿ ನಡೀತಾ ಇರುತ್ತೆ. ಆದರೆ ಹೀಗೆ ಇವರಿಬ್ಬರು ಪಕ್ಷಿ ಮೇಲೆ ಹಾರ್ತಾ ಇರಬೇಕಾದ್ರೆ ಒಂದು ತುಂಬಾ ದೊಡ್ಡ ಡ್ರ್ಯಾಗನ್ ಪಕ್ಷಿ ಇವರ ಮೇಲೆ ಇದ್ದಕ್ಕಿದ್ದಾಗೆ ಅಟ್ಯಾಕ್ ಮಾಡೋಕೆ ಬಂದ್ಬಿಡುತ್ತೆ. ಇಬ್ರು ಹೇಗೋ ಮಾಡಿ ಅದರಿಂದ ತಪ್ಪಿಸ್ಕೊಳ್ತಾರೆ. ಆಗ ನೈತಿರಿ ಹೇಳ್ತಾಳೆ, ಆ ದೊಡ್ಡ ಪಕ್ಷಿ ಪ್ಯಾಂಡೋರಾದಲ್ಲಿ ಅತ್ಯಂತ ದೊಡ್ಡ ಡ್ರ್ಯಾಗನ್ ಪಕ್ಷಿಯಾಗಿದೆ. ಇದುವರೆಗೂ ಆ ಪಕ್ಷಿಯನ್ನು 3 ಜನ ಮಾತ್ರ ಪಳಗಿಸಿರೋದು. ಯಾರು ಅದನ್ನು ಕಂಟ್ರೋಲ್ ಮಾಡ್ತಾರೋ ಅವರನ್ನು ನಾವಿಗಳು ತಮ್ಮ ಲೀಡರ್ ಆಗಿ ಒಪ್ಕೊಳ್ತಾರೆ ಅಂತ ಹೇಳ್ತಾಳೆ.
ಇದಾದ ಮೇಲೆ ಜೇಕ್ನ ನಾವಿಗಳಲ್ಲಿ ಒಬ್ಬ ನಾವಿ ಅಂತ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ತದನಂತರ ನೈತಿರಿ ಜೇಕ್ನ ಒಂದು ಜಾಗಕ್ಕೆ ಕರ್ಕೊಂಡು ಬಂದು, ನೋಡು ಈ ಜಾಗದಲ್ಲಿ ನಮ್ಮ ಪೂರ್ವಜರ ಪವಿತ್ರವಾದ ಆತ್ಮಗಳಿವೆ, ಬೇಕಿದ್ರೆ ನೀನು ನಿನ್ನ ಜುಟ್ಟನ್ನು ಕನೆಕ್ಟ್ ಮಾಡಿ ನೋಡು, ಅವರ ಧ್ವನಿ ನಿಂಗೆ ಕೇಳಿಸುತ್ತೆ ಅಂದಾಗ ಜೇಕ್ನು ಕೂಡ ನೋಡ್ತಾನೆ. ಅವನಿಗೆ ಧ್ವನಿಗಳು ಸಹ ಕೇಳಿಸ್ತವೆ. ನಂತರ ಜೇಕ್ ಹಾಗೂ ನೈತಿರಿ ಒಬ್ರನ್ನೊಬ್ರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೀಗೆ ಅವರಿಬ್ಬರು ಆ ರಾತ್ರಿ ಅಲ್ಲೇನೆ ಕಳೀತಾರೆ. ಆದರೆ ಮಾರನೇ ದಿನ ಬೆಳಿಗ್ಗೆ ಇದ್ದಕ್ಕಿದ್ದಾಗೆ ಬುಲ್ಡೋಜರ್ಗಳೆಲ್ಲವೂ ಬಂದು ಕಾಡನ್ನು ನಾಶ ಮಾಡ್ತಾ ಆ ಪವಿತ್ರವಾದ ಮರವನ್ನು ಸಹ ನಾಶ ಮಾಡಿಬಿಡ್ತಾರೆ. ಇದನ್ನೆಲ್ಲ ಮಾಡಿಸ್ತಾ ಇರೋದು ಪಾರ್ಕರ್ ಮತ್ತು ಕರ್ನಲು. ಯಾಕಂದರೆ ಜೇಕಿಗೆ ಕೊಟ್ಟಿದ್ದಂಥ 3 ತಿಂಗಳ ಟೈಮು ಆಲ್ರೆಡಿ ಮುಗಿದೋಗ್ಬಿಟ್ಟಿರುತ್ತೆ. ಈ ಕಡೆ ಜೇಕ್ ಆ ಬುಲ್ಡೋಜರ್ಗಳನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ರು ಕೂಡ ಅವ್ರು ಯಾರು ನಿಲ್ಲಿಸದೆ ಕೆಲಸ ಮಾಡ್ತಾ ಇರ್ತಾರೆ. ಇದರಿಂದ ಜೇಕ್ ಅವರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಸೋಲ್ಜರ್ಸು ಅವನಿಗೆ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದರಿಂದ ನೈತಿರಿ ಜೇಕ್ನ ಕರ್ಕೊಂಡು ಅಲ್ಲಿಂದ ಹೋಗಿ ಬಿಡ್ತಾಳೆ. ಹೀಗಿರಬೇಕಾದ್ರೆ ಕ್ಯಾಮ್ರಾದಲ್ಲಿ ಕರ್ನಲ್ ನೋಡ್ತಾನೆ, ಬುಲ್ಡೋಜರ್ ಮೇಲೆ ಅಟ್ಯಾಕ್ ಮಾಡಿದ್ದು ಜೇಕ್ಸಲ್ಲಿ ಅಂತ ಅವನಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವನು ಸೀದಾ ಅವತಾರ ಬಾಡಿನ ಕಂಟ್ರೋಲ್ ಮಾಡ್ತಾ ಇದ್ದ ಸ್ಲೀಪಿಂಗ್ ಚೇಂಬರ್ ಕಡೆ ಹೋಗ್ತಾನೆ. ಈ ಕಡೆ ಜೇಕ್ ನಾವಿಗಳಿಗೆ, ನೋಡಿ ನಿಮ್ಮ ಪ್ರಾಣ ತುಂಬಾ ಅಪಾಯದಲ್ಲಿದೆ, ಮನುಷ್ಯರು ತುಂಬ ಸ್ಟ್ರಾಂಗ್ ಇದ್ದಾರೆ, ಆದಷ್ಟು ಬೇಗ ನೀವು ಇಲ್ಲಿಂದ ಬೇರೆ ಕಡೆ ಹೋಗಿ ಅಂತ ಹೇಳ್ತಾ ಇರಬೇಕಾದ್ರೆ ಬೇಸಲ್ಲಿ ಕರ್ನಲ್ ಅವತಾರ ಬಾಡಿನ ಕಂಟ್ರೋಲ್ ಮಾಡ್ತಾ ಇದ್ದ ಸ್ಲೀಪಿಂಗ್ ಚೇಂಬರ್ನ ಓಪನ್ ಮಾಡಿಬಿಡ್ತಾನೆ. ಇದರಿಂದ ಅವತಾರ ಬಾಡಿಯಲ್ಲಿ ಪ್ರಜ್ಞೆ ತಪ್ಪಿ ಅವರು ಬಿದ್ದೋಗ್ಬಿಡ್ತಾರೆ. ಬೇಸಲ್ಲಿ ಕರ್ನಲ್ ಮತ್ತು ಪಾರ್ಕರು ಜೇಕ್ ಮತ್ತು ಗ್ರೇಸ್ಗೆ ಕೇಳ್ತಾರೆ, ನಾವು ನಿಮಗೆ ಹೇಳಿದ್ದೇನು, ನೀವು ಮಾಡ್ತಿರೋದೇನು, ಎಷ್ಟು ಧೈರ್ಯ ನಿಮಗೆ, ನೀವು ಕೂಡ ನಾವಿಗಳ ಜೊತೆ ಸೇರಿಕೊಂಡು ನಮ್ಮನ್ನು ತಡೆಯೋಕೆ ಬರ್ತೀರಾ ಅಂತ ಕೇಳಿದಾಗ ಗ್ರೇಸ್ ಹೇಳ್ತಾಳೆ, ನೋಡಿ ಆ ಒಂದು ಜಾಗದಲ್ಲಿ ತುಂಬಾ ನಾವಿಗಳಿದೆ ಮತ್ತು ತುಂಬಾ ಚಿಕ್ಕ ಮಕ್ಕಳುಗಳಿವೆ, ದಯವಿಟ್ಟು ಅವರನ್ನು ಸಾಯಿಸಬೇಡಿ ಅಂದಾಗ ಪಾರ್ಕರ್, ಸರಿ ಆಯಿತು, ನಿಂಗೋಸ್ಕರ ನಾನು 1 ಗಂಟೆ ಟೈಮನ್ನು ಕೊಡ್ತೀನಿ, ಅಷ್ಟರಲ್ಲಿ ನೀನು ಅವರನ್ನು ಅಲ್ಲಿಂದ ಖಾಲಿ ಮಾಡಿಸು, ಒಂದು ವೇಳೆ ನೀನು ಮಾಡಿಸಿಲ್ಲ ಅಂದರೆ ನಾನು ನೀನು ಏನೇ ಹೇಳಿದ್ರು ಕೂಡ ಕೇಳಲ್ಲ, ಆ ಜಾಗನ ನಾಶ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಗ್ರೇಸ್ ಮತ್ತು ಜೇಕ್ ವಾಪಸ್ ಸ್ಲೀಪಿಂಗ್ ಚೇಂಬರಲ್ಲಿ ಮಲ್ಕೊಂಡು ಅವತಾರ ಬಾಡಿಲಿ ಎಚ್ಚರ ಆಗಿ ನಾವಿಗಳಿಗೆ ಹೇಳ್ತಾರೆ, ನೋಡಿ ನಿಮ್ಮೆಲ್ಲರ ಪ್ರಾಣ ತುಂಬಾ ಅಪಾಯದಲ್ಲಿದೆ, ಮನುಷ್ಯರು ಇನ್ನು 1 ಅವರಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ, ಇಲ್ಲಾಂದರೆ ನೀವು ಎಲ್ಲರೂ ಸತ್ತು ಹೋಗ್ತೀರಾ ಅಂತ ಹೇಳಿದಾಗ ನೈತಿರಿ ಕೇಳ್ತಾಳೆ, ಹೌದಾ, ಹಾಗಿದ್ರೆ ಹೀಗೆಲ್ಲ ಆಗುತ್ತೆ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತಾ ಅಂತ ಕೇಳ್ತಾಳೆ. ಜೇಕ್ ಹೇಳ್ತಾನೆ, ಹಾಂ ಹೌದು, ನನಗೆ ಗೊತ್ತಿತ್ತು, ಅದೇ ಒಂದು ಮಿಷನ್ನ ಮೇಲೆ ನನಗೆ ಇಲ್ಲಿ ಕಳಿಸಿದ್ದು ಅಂತ ಹೇಳಿದಾಗ ನೈತಿರಿಗೆ ತುಂಬಾ ದುಃಖ ಆಗುತ್ತೆ ಮತ್ತು ಜೇಕ್ನ ಮೇಲಿದ್ದ ಎಲ್ಲ ನಂಬಿಕೆನೂ ಹೊಟ್ಟೋಗ್ಬಿಡುತ್ತೆ. ಹಾಗೆ ಅವಳು ಹೇಳ್ತಾಳೆ, ನಾವು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ವಿ, ನೀವು ನಮಗೆ ಮೋಸ ಮಾಡಿಬಿಟ್ರಿ ಅಂತ ಬೈತಾಳೆ. ಆಗ ಜೇಕ್ ಹೇಳ್ತಾನೆ, ನೋಡು ನಾವು ಮಿಷನ್ ಮೇಲೆ ಬಂದಿದ್ದು ನಿಜ, ಆದರೆ ನಾನು ನಿನ್ನ ಜೊತೆ ಲವ್ವಲ್ಲಿ ಬಿದ್ದೆ, ನಿಜವಾಗ್ಲೂ ನಾನು ನಿನ್ನ ಇಷ್ಟಪಡ್ತೀನಿ ಮತ್ತು ನನಗೆ ನಾವಿಗಳ ಜೀವನ ತುಂಬಾ ಇಷ್ಟ ಆಗಿದೆ, ನಾನು ನಿಮ್ಮಲ್ಲೇ ಒಬ್ಬನಾಗಿದ್ದೇನೆ ಅಂತ ಹೇಳ್ತಾನೆ. ಆದರೆ ನಾವಿಗಳಿಗೆ ಜೇಕ್ ಮತ್ತು ಗ್ರೇಸ್ ಮೇಲೆ ನಂಬಿಕೆನೇ ಬರೋದಿಲ್ಲ. ಇದರಿಂದ ಇವರು ನಮ್ಮವರಲ್ಲ ಅಂತ ಅವರಿಬ್ಬರನ್ನು ಹಿಡಿದು ಕಟ್ಟಿ ಹಾಕ್ತಾರೆ. ಹಾಗೆ ನಾವಿಗಳ ರಾಜ ಹೇಳ್ತಾನೆ, ನಾವು ಈ ಜಾಗವನ್ನು ಬಿಟ್ಟೋಗೋದಿಲ್ಲ, ಇದು ನಮ್ಮ ಜಾಗ, ಇದಕ್ಕಾಗಿ ನಾವು ಯುದ್ಧ ಮಾಡೋಣ ಅಂತ ಯುದ್ಧಕ್ಕೆ ಡಿಸೈಡ್ ಆಗ್ತಾರೆ. ಹಾಗೆ ಇದೇ ವೇಳೆಗೆ ಹೆಲಿಕಾಪ್ಟರ್ಗಳಲ್ಲಿ ಕರ್ನಲ್ ತನ್ನ ಟೀಮನ್ನು ತಗೊಂಡು ಅಲ್ಲಿಗೆ ಬರ್ತಾನೆ. ಹೀಗಿರಬೇಕಾದ್ರೆ ಕರ್ನಲ್ ಕ್ಯಾಮ್ರಾದಲ್ಲಿ ಗ್ರೇಸ್ ಮತ್ತು ಜೇಕ್ನ ನಾವಿಗಳು ಕಟ್ಟಾಕಿರೋದನ್ನು ನೋಡ್ತಾನೆ. ಇದರಿಂದ ಅವನಿಗೆ ಒಂದಂತೂ ಅರ್ಥ ಆಗ್ಬಿಡುತ್ತೆ, ನಾವಿಗಳು ಆ ಜಾಗನ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ ಅಂತ. ಸೊ ಅದಕ್ಕೆ ಅವನು ಅವರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಈ ಕಡೆ ನಾವಿಗಳಿಗೆ ಏನೂ ಮಾಡೋಕ್ಕಾಗಲ್ಲ, ಅಲ್ಲದೆ ಅಲ್ಲಿದ್ದಂತಹ ದೊಡ್ಡ ಮರವನ್ನು ಸಹ ಶೂಟ್ ಮಾಡಿ ಬೀಳ್ಸಾಕ್ಬಿಡ್ತಾರೆ. ಇದರಿಂದ ತುಂಬಾ ನಾವಿಗಳು ಸತ್ತೋಗ್ತಾರೆ. ಹೀಗಿರಬೇಕಾದ್ರೆ ನೈತಿರಿ ಅವರ ತಾಯಿ ಬಂದು ಗ್ರೇಸ್ ಮತ್ತು ಜೇಕ್ನ ಕಟ್ಟಿದಂಥ ಹಗ್ಗದಿಂದ ಬಿಡಿಸಿ ಹೇಳ್ತಾರೆ, ನಮ್ಮನ್ನು ಕಾಪಾಡಿ ಅಂತ. ಹಾಗೆ ನೈತಿರಿ ತಂದೆಗೆ ಏಟ್ ಬಿದ್ದು ಅವರು ಕೂಡ ಸತ್ತೋಗ್ಬಿಡ್ತಾರೆ. ಈ ಕಡೆ ಕರ್ನಲ್ ಮತ್ತು ಪಾರ್ಕರು ಅವತಾರನ ಕಂಟ್ರೋಲ್ ಮಾಡ್ತಾ ಇದ್ದ ಗ್ರೇಸ್ ಮತ್ತು ಜೇಕ್ನ ಸ್ಲೀಪಿಂಗ್ ಚೇಂಬರಿಂದ ಎಬ್ಬಿಸಿ ಅವರ ಟೀಮನ್ನು ಒಂದು ರೂಮಲ್ಲಿ ಬಂಧಿಸಿಬಿಡ್ತಾರೆ. ನಂತರ ಟ್ರೂಡಿ ಅನ್ನೋ ಒಬ್ಳು ಲೇಡಿ ಪೈಲಟ್ನ ತೋರಿಸ್ತಾಳೆ. ಅವಳು ಕೂಡ ಗ್ರೇಸ್ನ ಕಡೆಯವಳೆ ಆಗಿರ್ತಾಳೆ. ಟ್ರೂಡಿ ಅವರನ್ನು ಅಲ್ಲಿಂದ ಬಿಡಿಸ್ಕೊಂಡು ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರಬೇಕಾದ್ರೆ ಈ ವಿಷಯ ಕರ್ನಲ್ಗೆ ಕ್ಯಾಮ್ರಾದ ಮೂಲಕ ಗೊತ್ತಾಗಿ ಕರ್ನಲ್ ಅಲ್ಲಿಗೆ ಬಂದು ಶೂಟ್ ಮಾಡ್ತಾರೆ. ಇವರೇನು ಸುಮ್ಮನೆ ಎಸ್ಕೇಪ್ ಆಗ್ತಾ ಇರಲ್ಲ, ಅವತಾರಕ್ಕೆ ಬೇಕಿದ್ದ ಸ್ಲೀಪಿಂಗ್ ಚೇಂಬರ್ ಜೊತೆನ ತಗೊಂಡು ಕರ್ನಲ್ಗೆ ಸಿಗದೆ ಇರೋ ಥರ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿಂದ ಎಸ್ಕೇಪ್ ಏನೋ ಆಗ್ತಾರೆ, ಆದರೆ ಗ್ರೇಸ್ಗೆ ಗುಂಡು ತಾಗ್ಬಿಟ್ಟಿರುತ್ತೆ ಮತ್ತು ತುಂಬಾ ರಕ್ತ ಹೋಗ್ತಾ ಇರುತ್ತೆ. ಜೇಕ್ ಅವಳಿಗೆ ಫಸ್ಟ್ ಏಡ್ ಕಿಟ್ಟಿಂದ ಟ್ರೀಟ್ಮೆಂಟ್ ಏನೋ ಕೊಡ್ತಾನೆ, ಆದರೆ ಅವಳಿಗೆ ತುಂಬಾ ರಕ್ತ ಹೋಗ್ತಾನೆ ಇರುತ್ತೆ. ನಂತರ ಜೇಕ್ ಮತ್ತೆ ಸ್ಲೀಪಿಂಗ್ ಚೇಂಬರಲ್ಲಿ ಮಲಗ್ತಾನೆ. ಇದರಿಂದ ಕಾಡಲ್ಲಿದ್ದ ಅವನ ಅವತಾರ ಬಾಡಿ ಒಳಗಡೆ ಎಚ್ಚರವಾಗುತ್ತೆ. ಜೇಕ್ ಎದ್ದು ನೋಡ್ತಾನೆ, ಹಸಿರಾಗಿದ್ದ ಇಡೀ ಕಾಡೇ ಸುಟ್ಟು ಭಸ್ಮವಾಗಿಬಿಟ್ಟಿರುತ್ತೆ. ಇದರಿಂದ ಜೇಕಿಗೆ ತುಂಬಾ ಬೇಜಾರಾಗುತ್ತೆ. ಅದಲ್ಲದೆ ನಾವಿಗಳು ಕೂಡ ಅವನನ್ನು ಈಗ ನಂಬ್ತಾನೆ ಇರಲ್ಲ. ಹೇಗಾದರೂ ಮಾಡಿ ಅವರ ನಂಬಿಕೆಯನ್ನು ಮತ್ತೆ ಪಡಿಬೇಕು ಅಂದರೆ ಜೇಕ್ ಹತ್ರ ಇರೋದು ಒಂದೇ ಒಂದು ದಾರಿ ಅಂತ ತನ್ನ ಡ್ರ್ಯಾಗನ್ ಪಕ್ಷಿ ಮೇಲೆ ಕೂತ್ಕೊಂಡು ಆ ಡೇಂಜರಸ್ ಆಗಿದ್ದ ದೊಡ್ಡ ಪಕ್ಷಿಯನ್ನು ಹುಡುಕಿ ಅದಕ್ಕಿಂತ ಮೇಲೆ ಬಂದು ಆ ದೊಡ್ಡ ಡ್ರ್ಯಾಗನ್ ಪಕ್ಷಿ ಮೇಲೆ ಹಾರಿ ಅದನ್ನು ಕೊನೆಗೂ ತನ್ನದಾಗಿಸಿಕೊಳ್ಬಿಡ್ತಾನೆ.
ಇದಾದ ನಂತರ ನೆಕ್ಸ್ಟ್ ಸೀನಲ್ಲಿ ನಮಗೆ ತೋರಿಸ್ತಾರೆ ಎಲ್ಲ ನಾವಿಗಳು ಈವಾದೇವಿ ಹತ್ರ ಸೇರ್ಕೊಂಡು ಮನುಷ್ಯರ ವಿರುದ್ಧದ ಯುದ್ಧಕ್ಕೆ ತಯಾರಿನ ಮಾಡ್ತಾ ಇರಬೇಕಾದ್ರೆ ಜೇಕ್ ಆ ದೊಡ್ಡ ಡ್ರ್ಯಾಗನ್ ಪಕ್ಷಿಯನ್ನು ತಗೊಂಡು ಅಲ್ಲಿಗೆ ಬರ್ತಾನೆ. ಆ ಪಕ್ಷಿಯನ್ನು ನೋಡಿ ಎಲ್ಲರೂ ಭಯ ಪಡ್ತಾ ಇರ್ತಾರೆ. ಆದರೆ ಯಾವಾಗ ಅದರ ಮೇಲೆ ಜೇಕ್ನ ನೋಡ್ತಾರೋ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಜೇಕ್ ಆ ದೊಡ್ಡ ಪಕ್ಷಿ ಮೇಲೆ ಬಂದದ್ದನ್ನು ನೋಡಿ ಎಲ್ಲರೂ ಜೇಕ್ನ ತಮ್ಮ ರಾಜನ ರೀತಿನೇ ನೋಡ್ತಾ ಇರ್ತಾರೆ. ಮತ್ತೆ ಎಲ್ರಿಗೂ ಇವಾಗ ಜೇಕ್ನ ಮೇಲೆ ವಾಪಸ್ ನಂಬಿಕೆ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಜೇಕ್ ಹೇಳ್ತಾನೆ, ಇದು ನಮ್ಮ ಜಾಗ, ಯಾವುದೇ ಕಾರಣಕ್ಕೂ ನಮ್ಮ ಜಾಗವನ್ನು ಮನುಷ್ಯರಿಗೆ ಬಿಟ್ಟು ಕೊಡೋದು ಬೇಡ, ಬದಲಿಗೆ ಅವರ ವಿರುದ್ಧ ನಾವೆಲ್ಲರೂ ಯುದ್ಧ ಮಾಡೋಣ ಅಂತ ಹೇಳ್ತಾನೆ. ಹಾಗೆ ಪೆಂಡಾರೋದಲ್ಲಿ ಇನ್ನೂ ಬೇರೆ ಬೇರೆ ಪ್ರಭೇದದ ನಾವಿಗಳಿರುತ್ತವೆ, ಅವುಗಳೆಲ್ಲರನ್ನು ಒಗ್ಗೂಡಿಸ್ತಾರೆ. ಜೇಕ್ ಇವಾಗ ಅಲ್ಲಿನ ರಾಜ ಆಗಿರೋದ್ರಿಂದ ಎಲ್ಲರೂ ಅವನ ಮಾತನ್ನೇ ಕೇಳ್ತಾ ಇರ್ತಾರೆ. ಹಾಗೆ ಜೇಕ್ ಹೇಳ್ತಾನೆ, ನನ್ನ ಫ್ರೆಂಡ್ ಗ್ರೇಸ್ ಸತ್ತೋಗ್ತಿದ್ದಾಳೆ, ಅವಳಿಗೆ ಹೆಲ್ಪ್ ಮಾಡಿ ಅಂತ. ನಾವಿಗಳ ಏವಾ ದೇವತೆಗೆ ಒಂದು ಪವರ್ ಇರುತ್ತೆ. ಆ ಪವರಿಂದ ಗ್ರೇಸ್ನ ಸಂಪೂರ್ಣ ಆತ್ಮವನ್ನು ಅವಳ ಅವತಾರ ಬಾಡಿಗೆ ಟ್ರಾನ್ಸ್ಫರ್ ಮಾಡಿ ಬದುಕಿಸೋಕೆ ಟ್ರೈ ಮಾಡ್ತಾರೆ. ಆದರೆ ಅವಳಿಗೆ ರಕ್ತ ಎಲ್ಲ ಹೋಗಿ ಅವಳು ತುಂಬ ವೀಕ್ ಆಗಿ ಸತ್ತೋಗ್ಬಿಡ್ತಾಳೆ. ಇದರಿಂದ ಜೇಕಿಗೆ ತುಂಬಾ ದುಃಖ ಆಗ್ಬಿಡುತ್ತೆ. ನಂತರ ಏನಾದರೂ ಮಾಡಿ ಮನುಷ್ಯರನ್ನು ಸೋಲಿಸಲೇಬೇಕು ಅಂತ ಎಲ್ಲ ನಾವಿಗಳನ್ನು ಒಂದು ಕಡೆ ಸೇರಿಸಿ ಅವರನ್ನು ಯುದ್ಧಕ್ಕೆ ರೆಡಿ ಮಾಡ್ತಾ ಇರ್ತಾನೆ. ಹಾಗೆ ಆ ಏವಾ ದೇವತೆಗೆ ರಿಕ್ವೆಸ್ಟ್ ಮಾಡ್ತಾನೆ, ನೀವು ಪ್ಯಾಂಡೋರಾದಲ್ಲಿರೋ ಪ್ರತಿ ಜೀವಿಯಲ್ಲೂ ವಾಸ ಮಾಡ್ತಾ ಇದ್ದೀರಾ, ಅದಕ್ಕೆ ನೀವು ನಮಗೆ ಈ ಯುದ್ಧದಲ್ಲಿ ಸಹಾಯ ಮಾಡಿ ಅಂತ ಬೇಡ್ಕೋತಾನೆ. ಮರುದಿನ ಕರ್ನಲ್ ತನ್ನ ಟೀಮು ಮತ್ತು ದೊಡ್ಡ ದೊಡ್ಡ ಏರ್ ಕ್ರಾಫ್ಟ್ಗಳನ್ನು ತಗೊಂಡು ನಾವಿಗಳ ಜೊತೆ ಯುದ್ಧಕ್ಕೆ ಅಂತ ಬರ್ತಾ ಇರ್ತಾನೆ. ಈ ಕಡೆ ಇವರು ನಾವು ಏನು ಕಮ್ಮಿ ಇಲ್ಲ ಅಂತ ಅವರು ಯುದ್ಧಕ್ಕೆ ಸಜ್ಜಾಗಿಯೇ ನಿಂತಿರ್ತಾರೆ. ನಾವಿಗಳ ಲೀಡರ್ ಆಗಿ ಜೇಕ್ನ ಟೀಮನ್ನು ಲೀಡ್ ಮಾಡ್ತಾ ಇರ್ತಾನೆ. ನೋಡ್ತಾ ನೋಡ್ತಾ ಮನುಷ್ಯ ಹಾಗೂ ನಾವಿಗಳ ನಡುವೆ ಒಂದು ದೊಡ್ಡ ಯುದ್ಧವೇ ಸ್ಟಾರ್ಟ್ ಆಗಿಬಿಡುತ್ತೆ. ನಾವಿಗಳ ಹತ್ರ ಆಧುನಿಕ ವೆಪನ್ಸ್ಗಳು ಇಲ್ಲ ಅಂದರೂ ಕೂಡ ಭಯಂಕರವಾಗಿಯೇ ಯುದ್ಧ ಮಾಡ್ತಾ ಇರ್ತಾರೆ. ಜೇಕ್ ತನ್ನ ದೊಡ್ಡ ಡ್ರ್ಯಾಗನ್ ಪಕ್ಷಿಯನ್ನು ತಗೊಂಡು ಸಿಕ್ಕ ಸಿಕ್ಕ ಏರ್ ಕ್ರಾಫ್ಟ್ಗಳನ್ನು ಚಚ್ಚಿ ಹಾಕ್ತಾ ಇರ್ತಾನೆ. ಹೀಗೆ ಇಬ್ಬರ ನಡುವೆ ಯುದ್ಧ ನಡೀತಾನೆ ಇರುತ್ತೆ. ಆದರೆ ನಾವಿಗಳು ಎಷ್ಟೇ ಜನ ಇದ್ದರೂ ಕೂಡ ಮನುಷ್ಯರ ಹತ್ತಿರ ಇರೋ ಟೆಕ್ನಾಲಜಿ ಅಡ್ವಾನ್ಸ್ ವೆಪನ್ಗಳ ಮುಂದೆ ಸತ್ತೋಗ್ತಾ ಇರ್ತಾರೆ. ಯಾಕಂದರೆ ಕಾಡಲ್ಲಿ ನಾವಿಗಳು ಮನುಷ್ಯರ ಗುಂಡುಗಳಿಗೆ ಇರುವೆ ಥರ ಸತ್ತೋಗ್ತಾ ಇರ್ತಾರೆ. ಅಲ್ಲದೆ ಈ ಕಡೆ ನೈತೀರಿ ಇದ್ದ ಕಡೆ ರೋಬೋಟ್ಸ್ಗಳು ಹಾಗೂ ಆರ್ಮಿಯವರು ಸುತ್ತುವರೆದು ಇನ್ನೇನು ನೈತೀರನ್ನು ಶೂಟ್ ಮಾಡಬೇಕು ಅನ್ನೋವಾಗ ಇದ್ದಕ್ಕಿದ್ದಂಗೆ ಪ್ಯಾಂಡೋರಾದಲ್ಲಿರೋ ಎಲ್ಲ ಪ್ರಾಣಿಗಳು ಬಂದು ಮನುಷ್ಯರನ್ನು ಸಾಯಿಸೋಕೆ ಶುರು ಮಾಡಿಬಿಡ್ತವೆ. ಅಂದರೆ ಇಲ್ಲಿ ಜೇಕ್ ಏವಾ ದೇವತೆಗೆ ಬೇಡ್ಕೊಂಡಿದ್ನಲ್ಲ, ಅದಕ್ಕೆ ಏವಾ ದೇವತೆಯು ಸಹಾಯ ಮಾಡ್ತಾ ಇರೋದು. ಈ ಕಡೆ ಜೇಕ್ಸಲ್ಲಿ ಕರ್ನಲ್ಲಿದ್ದಂಥ ಏರ್ಕ್ರಾಫ್ಟ್ನೇ ಬ್ಲಾಸ್ಟ್ ಮಾಡಿಬಿಡ್ತಾನೆ. ಆದರೆ ಕರ್ನಲ್ ಮಾತ್ರ ಒಂದು ರೋಬೋಟನ್ನು ತಗೊಂಡು ಕಾಡಲ್ಲಿ ಜಂಪ್ ಮಾಡಿ ಬಂದು ನೈತಿರಿ ಜೊತೆ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲದೆ ಕರ್ನಲ್ನ ಮೇಲೆ ಒಂದು ತೋಳ ಕೂಡ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅದನ್ನು ಕರ್ನಲ್ ಸಾಯಿಸಿ ಇನ್ನೇನು ನೈತಿರಿನೂ ಸಾಯಿಸಬೇಕು ಅನ್ನೋವಾಗ ಅಲ್ಲಿಗೆ ಜೇಕ್ ಬಂದು ಕರ್ನಲ್ನ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಇಬ್ಬರ ನಡುವೆ ಫೈಟೇ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಕಡೆ ನೈತಿರಿ ಕೂಡ ಒಂದು ಪ್ರಾಣಿ ಕೆಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾಳೆ. ಫೈಟ್ ಮಾಡ್ತಾ ಮಾಡ್ತಾ ಕರ್ನಲ್ಗೆ ಜೇಕ್ನ ಸ್ಲೀಪಿಂಗ್ ಚೇಂಬರ್ ಕಾಣಿಸಿ ಅದನ್ನು ಚಚ್ಚಿ ಡ್ಯಾಮೇಜ್ ಮಾಡಿಬಿಡ್ತಾನೆ. ಇದರಿಂದ ಜೇಕಿಗೆ ಪ್ರಜ್ಞೆ ಹೋಗ್ತಾ ಇರುತ್ತೆ. ಇದೇ ವೇಳೆಗೆ ಕರ್ನಲ್ ಜೇಕ್ನ ಅವತಾರ ಬಾಡಿನ ಸಾಯಿಸಬೇಕು ಅಂತ ಇರಬೇಕಾದ್ರೆ ನೈತಿರಿ ಎದ್ಬಿಟ್ಟು ತನ್ನ ಬಿಲ್ಲು ಬಾಣದಿಂದ ಕರ್ನಲ್ಗೆ ಹೊಡೆದು ಕರ್ನಲ್ನ ಸಾಯಿಸೇ ಬಿಡ್ತಾಳೆ. ಆದರೆ ಈ ಕಡೆ ಜೇಕ್ ಸ್ಲೀಪಿಂಗ್ ಚೇಂಬರಿಂದ ಎದ್ಬಿಟ್ಟಿರ್ತಾನೆ. ಅವನಿಗೆ ಉಸಿರಾಡಕ್ಕಾಗದೆ ಸತ್ತೋಗ್ತಿರ್ತಾನೆ. ಇದೇ ವೇಳೆಗೆ ನೈತಿರಿ ಅಲ್ಲಿಗೆ ಬಂದು ಜೇಕಿಗೆ ಬ್ರೀತಿಂಗ್ ಮಾಸ್ಕ್ನ ಹಾಕಿ ಜೇಕ್ನ ಕಾಪಾಡ್ತಾಳೆ. ಇದಾದ ನಂತರ ಯುದ್ಧದಲ್ಲಿ ನಾವಿಗಳು ಗೆಲ್ತಾರೆ. ಇದರಿಂದ ನಾವಿಗಳೆಲ್ಲರೂ ಮನುಷ್ಯರನ್ನು ವಾಪಸ್ಸು ಅವರ ಭೂಮಿಗೆ ಕಳಿಸ್ತಾ ಇರ್ತಾರೆ. ಆದರೆ ಜೇಕ್ ಮಾತ್ರ ಭೂಮಿಗೆ ಹೋಗದೆ ನಾವಿಗಳ ಜೊತೆನೇ ಉಳ್ಕೊತಾನೆ. ನಂತರ ನಾವಿಗಳು ಏವಾದೇವಿಯ ಸಹಾಯದಿಂದ ಜೇಕ್ನ ಆತ್ಮವನ್ನು ಪರ್ಮನೆಂಟಾಗಿ ಅವತಾರ ಬಾಡಿಲಿ ಇರೋ ಹಾಗೆ ಮಾಡ್ತಾರೆ. ಅಂದರೆ ಇವಾಗ ಜೇಕ್ ಕಂಪ್ಲೀಟಾಗಿ ಕೊನೆವರೆಗೂ ನಾವಿಯಾಗಿ ಉಳಿದ್ಬಿಡ್ತಾನೆ. ಸೊ ಇಲ್ಲಿಗೆ ಈ ಅದ್ಭುತವಾದ ಮೂವಿ ಎಂಡ್ ಆಗುತ್ತೆ. ಸೊ ಇದರ ನೆಕ್ಸ್ಟ್ ಪಾರ್ಟ್ ಆದ ಅವತಾರ ವೇ ಆಫ್ ವಾಟರಲ್ಲಿ ಕರ್ನಲ್ ಸತ್ತೋಗಿದ್ನಲ್ಲ, ಅವನು ಹೇಗೆ ಬದುಕಿ ಬಂದ, ಕರ್ನಲ್ ಹೇಗೆ ಅವತಾರವಾದ, ಮನುಷ್ಯರು ಪ್ಯಾಂಡೋರಾಗಿ ಬಂದು ನಾವಿಗಳನ್ನು ಮತ್ತೆ ಸಾಯಿಸ್ತಾರ, ಜೇಕ್ ಸಲ್ಲಿ ಫ್ಯಾಮಿಲಿ ಮನುಷ್ಯರ ವಿರುದ್ಧ ಮತ್ತೆ ಹೇಗೆ ಫೈಟ್ ಮಾಡುತ್ತೆ ಅಂತ ನೀವು ತಿಳ್ಕೊಬೇಕು ಅಂದರೆ ಪಾರ್ಟ್ 2ನ ನೋಡಲೇಬೇಕು. ನಿಮಗೆ ಪಾರ್ಟ್ 2ನ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಮೂವಿ ಹೇಗಿತ್ತಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬೈ ಬೈ.